ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ಸೌತೆಕಾಯಿ ತ್ವಚೆಗೆ ಬಹುಪಾಲು ಲಾಭಗಳನ್ನು ನೀಡುತ್ತದೆ. ಇಲ್ಲಿವೆ ಕೆಲವು ಪ್ರಮುಖ ಉಪಯೋಗಗಳು. ಸೌತೆಕಾಯಿಯನ್ನು ಮುಖದ ಮೇಲೆ ಹಚ್ಚಿದರೆ ಅಥವಾ ತುಂಡುಗಳನ್ನು ಇಟ್ಟರೆ ಅದು ತ್ವಚೆಗೆ ತಂಪು ನೀಡುತ್ತದೆ ಮತ್ತು ತಾಜಾತನವನ್ನು ಅನುಭವಿಸಬಹುದು. ಕಣ್ಣುಗಳ ಮೇಲೆ ಸೌತೆಕಾಯಿಯ ತುಂಡುಗಳನ್ನು ಇಡುವುದರಿಂದ ಉಬ್ಬರ ಕಡಿಮೆಯಾಗುತ್ತದೆ. ಇದು ಕಣ್ಣುಗಳ ಸುತ್ತಲಿನ ಕಪ್ಪು ಚುಕ್ಕಿ ನಿವಾರಣೆಯಲ್ಲಿಯೂ ಸಹಾಯ ಮಾಡುತ್ತದೆ. ಸೌತೆಕಾಯಿಯಲ್ಲಿ 95% ನೀರಿನಿಂದ ಕೂಡಿದೆ. ಇದು ತ್ವಚೆಗೆ ಒದ್ದೆಯನ್ನು ತರುವಲ್ಲಿ ಸಹಾಯಕವಾಗಿದೆ ಹಾಗೂ ವಿಟಮಿನ್ ಸಿ ಮತ್ತು ಕ್ಯಾಫಿಕ್ ಆಮ್ಲವಿದ್ದು ಇದು ತ್ವಚೆಯನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳಿದ್ದು ಇದು ಪಿಂಪಲ್ಸ್ ಮತ್ತು ಮೊಡವೆಯನ್ನು ಕಡಿಮೆ ಮಾಡುತ್ತದೆ. ಬಿಸಿಲಿನಲ್ಲಿ ಕಪ್ಪಾಗಿರುವ ತ್ವಚೆಯ ಮೇಲೆ ಸೌತೆಕಾಯಿ ರಸವನ್ನು ಹಚ್ಚುವುದರಿಂದ ಟ್ಯಾನ್ ಕಡಿಮೆಯಾಗುತ್ತದೆ. ಸೌತೆಕಾಯಿಯನ್ನು ಮುಖಕ್ಕೆ ಹಚ್ಚುವುದರಿಂದ ಏನು ಉಪಯೋಗ? ಬನ್ನಿ ತಿಳಿಯೋಣ. ಮುಖದ ಮೇಲೆ ಸೌತೆಕಾಯಿ ಹಚ್ಚುವುದರಿಂದ ತ್ವಚೆ ತಾಜಾ ಮತ್ತು ಶೀತಲವಾಗುತ್ತದೆ ಹಾಗೂ ಸೌತೆಕಾಯಿ ಮುಖದ ಮೇಲಿನ ಪಿಂಪಲ್ಸ್ ಮತ್ತು ಮೆಲನಿನ್ ಅನ್ನು ಕಡಿಮೆ ಮಾಡುತ್ತದೆ. ಸೌತೆಕಾಯಿಯು ಆಂಟಿ ಇನ್ಫ್ಲಮೇಟರಿ ಗುಣಗಳಿಂದ ಕೂಡಿದ್ದು ಇದು ಮೊಡವೆಗಳನ್ನು ಕಡಿಮೆ ಮಾಡುವುದಲ್ಲದೆ ಮುಖದಲ್ಲಿನ ಮಲಿನತೆ, ಧೂಳು ತೆಗೆದು ಚರ್ಮವನ್ನು ಸ್ವಚ್ಛಗೊಳಿಸುತ್ತದೆ. ಸೌತೆಕಾಯಿಯ ರಸವು ಮುಖದ ರಂಧ್ರಗಳನ್ನು ಕಡಿಮೆ ಗಾತ್ರದಲ್ಲಿ ಇಡಲು ಸಹಾಯ ಮಾಡುತ್ತದೆ. ಸೌತೆಕಾಯಿಯು ತ್ವಚೆಗೆ ತೇವಾಂಶ ನೀಡುತ್ತದೆ. ಒರಟಾದ ಮತ್ತು ಒಣ ಚರ್ಮಕ್ಕೆ ಇದೊಂದು ಉತ್ತಮ ನೈಸರ್ಗಿಕ ಮಾಯಿಶ್ಚರೈಸರ್. ಸೌತೆಕಾಯಿಯಲ್ಲಿ ತ್ವಚೆ ಟ್ಯಾನ್ ಆಗಿರುವ ಭಾಗದ ಮೇಲೆ ಹಚ್ಚಿದರೆ ಚರ್ಮದ ಕಾಂತಿಯನ್ನು ಮರಳಿ ಪಡೆಯಬಹುದು. ಸೌತೆಕಾಯಿಯನ್ನು ಬಳಕೆ ಮಾಡುವ ವಿಧಾನಗಳು: ಸೌತೆಕಾಯಿಯನ್ನು ಕತ್ತರಿಸಿ ತ್ವಚೆಯ ಮೇಲೆ ನೇರವಾಗಿ ಹಚ್ಚಬಹುದು. ಸೌತೆಕಾಯಿ ರಸವನ್ನು ಹಿಂಡಿ ತೆಗೆದು ಕಾಟನ್ ಬಳಸಿ ಮುಖಕ್ಕೆ ಹಚ್ಚಬಹುದು. ಸೌತೆಕಾಯಿಯ ರಸ ಮತ್ತು ನಿಂಬೆ ರಸವನ್ನು ಮಿಶ್ರಣ ಮಾಡಿಕೊಂಡು ಫೇಸ್ ಪ್ಯಾಕ್ ಆಗಿ ಬಳಸಬಹುದು. ಸೌತೆಕಾಯಿಯ ಪ್ರಯೋಜನಗಳು: ಸೌತೆಕಾಯಿಯ ರಸ, ಹಾಲಿನ ಕ್ರೀಮ್, ತುಪ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳವರೆಗೆ ಬಿಡಿ. ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ. ಹೀಗೆ ಮಾಡುವುದರಿಂದ ತ್ವಚೆಗೆ ತೇವಾಂಶ ಒದಗಿಸುತ್ತದೆ, ಒಣ ಚರ್ಮವನ್ನು ಮೃದುಗೊಳಿಸುತ್ತದೆ. ಸೌತೆಕಾಯಿ ರಸ, ನಿಂಬೆ ರಸ, ಮುಲ್ತಾನಿ ಪೌಡರ್ ಇದು ತ್ವಚೆಯ ಎಣ್ಣೆ ಶೋಷಿಸಿ ತಾಜಾತನ ನೀಡುತ್ತದೆ. ತಂಪು ತ್ವಚೆಯಲ್ಲಿನ ಹೆಚ್ಚುವರಿ ಎಣ್ಣೆಯನ್ನು ತೆಗೆಯುತ್ತದೆ ಮತ್ತು ಮೊಡವೆ, ಪಿಂಪಲ್ಸ್ಗಳನ್ನು ಕಡಿಮೆ ಮಾಡುತ್ತದೆ. ಸೌತೆಕಾಯಿ ರಸ ಪ್ಲಸ್ ಆಲೋವೆರಾ ಜೆಲ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳವರೆಗೆ ಬಿಡಿ. ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ. ಹೀಗೆ ಮಾಡುವುದರಿಂದ ಉರಿಯುವ ಚರ್ಮಕ್ಕೆ ಇದು ಸೂಕ್ತ. ಸೌತೆಕಾಯಿ ರಸ, ಗೋಧಿ ಹಿಟ್ಟು, ತುಪ್ಪ ಅಥವಾ ಬೆಣ್ಣೆ ಇದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳವರೆಗೆ ಬಿಟ್ಟು ತಣ್ಣಗಿನ ನೀರಿನಿಂದ ತೊಳೆಯಿರಿ. ಹೀಗೆ ಮಾಡುವುದರಿಂದ ಮುಖ ಮೃದುವಾಗುತ್ತದೆ ಮತ್ತು ಪ್ರಕಾಶಮಾನವಾಗಿ ಇರುತ್ತದೆ. ಸೌತೆಕಾಯಿ ರಸ, ತುಳಸಿ ರಸ ಮತ್ತು ಚಂದನ ಪುಡಿ ಇದು ಮೊಡವೆ ನಿರೋಧಕ, ತ್ವಚೆಗೆ ಸಮತೋಲನ ನೀಡುವ ಪ್ಯಾಕ್. ಇದನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15ರಿಂದ 20 ನಿಮಿಷಗಳವರೆಗೆ ಬಿಡಿ. ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ. ಹೀಗೆ ಮಾಡುವುದರಿಂದ ತಂಪು ಒಣಭಾಗಕ್ಕೂ ಎಣ್ಣೆಯ ಭಾಗಕ್ಕೂ ಸಮಬಲವನ್ನು ನೀಡುತ್ತದೆ. ಸಲಹೆ: ವಾರದಲ್ಲಿ 2ರಿಂದ 3 ಬಾರಿ ಈ ಫೇಸ್ ಪ್ಯಾಕ್ಗಳನ್ನು ಬಳಸಿ. ಯಾವುದೇ ಹೊಸ ಫೇಸ್ ಪ್ಯಾಕ್ ಬಳಸುವ ಮೊದಲು ಸೌತೆಕಾಯಿಯ ಮೇಲೆ ಟೆಸ್ಟ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.